ಕುಟುಂಬಗಳು ಕೇವಲ 40 ರಿಂದ 50 ದಿನ ಅಷ್ಟೇ ಈ ಕೆಲಸ ಮಾಡಿರುವಂತದ್ದು, ಅಷ್ಟೇ ಅನುದಾನ ಕೊಟ್ಟಿರುವಂತದ್ದು ಈ ಕೇಂದ್ರ ಸರ್ಕಾರ. ಬಿ ಗ್ರಾಮ ಜಲ್ ಕೊಡ್ತೀರಾ ನೀವು? ಕೊಡೋದಿಲ್ಲ. ಕೊಡೋದ್ರ ಬದಲು ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗಳ ಹಿತವನ್ನ ನೀವು ಎತ್ತಿಡಿಲಿಕ್ಕೆ ಹೊರಟಿದ್ದೀರಿ ಹೊರತು ಬಡವರ ಹಿತವನ್ನ ಎತ್ತಿಡಿಲಿಕ್ಕೆ ನೀವು ಹೊರಟಿಲ್ಲ. ಕಾರ್ಪೊರೇಟ್ ಕಂಪನಿ ಪರವಾಗಿದ್ದೀರಿ. ನಾವಿವತ್ತು ಪಂಚಾಯಿತಿ ಮಾಡೋದ್ರ ಮೂಲಕ ಕೂಲಿಕಾರನ ಒಗ್ಗಟ್ಟಾಯ್ತೇವೆ, ಇಡೀ ದೇಶದ ತುಂಬಾ ಒಂದಾಗ್ತೇವೆ. ಎಂಜಿಯನ್ನ ಸರ್ಕಾರವನ್ನ ಸಮಾಧಿ ಮಾಡೋವರೆಗೆ ನಾವು ನಿಲ್ಲೋದಿಲ್ಲ. ಇದು ಎಚ್ಚರ ಅನ್ನುವಂಥದ್ದನ್ನ ನಾವಿವತ್ತು ಸಾರಬೇಕಾಗಿದೆ, ಇವತ್ತು ಪ್ರಮಾಣ ಮಾಡಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆ ನಾವೆಲ್ಲ ಏನ್ ಸೇರಿದೀವೋ ಎಲ್ಲ ಬಂಧುಗಳೇ, ಮುಖಂಡರುಗಳು, ಕೂಲಿಕಾರ ಮುಖಂಡಗಳು, ವಲಸೆ ತಡಿಲಿಕ್ಕೆ ಅವರ ಅನುಭವ ಏನು, ಈ 10-20 ವರ್ಷದ ಅವಧಿನಲ್ಲಿ ಎಂತ ಅನುಭವವನ್ನ ತಕ್ಕೊಂಡಿದ್ದಾರೆ, ಕೂಲಿಕಾರರಾಗಿ ಅವರ ಬದುಕಿನಲ್ಲಿ ಬದಲಾವಣೆ ಆಗಿದೆ, ಅದರ ಮೂಲಕ ನಿಮ್ಮ ಬದುಕುಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಎನ್ನುವಂಥದ್ದನ್ನ ಅವರು ಹಂಚಿಕೊಳ್ತಾರೆ. ನೀವೆಲ್ಲರೂ ಸಾವಧಾನವಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು, ದುಡಿಯುವ ಕೈಗಳಿಗೆ ಕೆಲಸ ಕೊಡಲೇಬೇಕು, ಬೇಕೇ ಬೇಕು. ಅಧಿಕಾರ ಬೀದಿ ಗ್ರಾಮಿ ಸರ್ಕಾರಕ್ಕೆ ತಂದ ಸರ್ಕಾರಕ್ಕೆ ಅಧಿಕಾರ. ಹಕ್ಕು ಮೂಲಭೂತಕ್ಕಾಗಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ನನ್ನ ಹೆಸರು ಪುಟ್ಮಾದು, ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು. ನಮ್ಮ ಇವತ್ತಿನ ಉದ್ದೇಶ ಡಿಸೆಂಬರ್ 21ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ MGNREGಯನ್ನು ವಾಪಸ್ ಮಾಡಿಕೊಂಡು VB ಗ್ರಾಮ್ಜಿ ಯೋಜನೆಯನ್ನು ಜಾರಿ ಮಾಡಿದ ದಿನ, ಕರಾಳದ ದಿನವನ್ನು ಇಡೀ ದೇಶದ ತುಂಬ ವಿರೋಧಿಸಿ ಮುಂದುವರೆದು 50ಕ್ಕೂ ಹೆಚ್ಚು ಸಂಘಟನೆಗಳು ಡೆಲ್ಲಿ ಒಳಗಡೆ ಸಭೆ ಸೇರಿ ನರೇಗಾ ಸಂಘರ್ಷ ಸಮಿತಿ ಅಂತ ಹೇಳಿ ಆ ಸಮಿತಿಯ ಮೂಲಕ ನಾವು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಹಿನ್ನೆಲೆ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ ಮನ್ರೇಗಾ ರಕ್ಷಣಾ ಒಕ್ಕೂಟ ಅಂತ ಹೇಳಿ ರಚನೆ ಮಾಡಿಕೊಂಡು ಈಗಾಗಲೇ ರಾಜ್ಯ ಮಟ್ಟದ ಸಮಾವೇಶ ಮಾಡಿ ಇವತ್ತು ಇಡೀ ದೇಶದಾದ್ಯಂತ 20 ವರ್ಷ ಏನು ಉದ್ಯೋಗ ಖಾತ್ರಿಗೆ 20 ವರ್ಷ ಏನು ಈ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಯಾಗಿ ಫೆಬ್ರವರಿ 2ನೇ ತಾರೀಕಿಗೆ 20 ವರ್ಷ ಆಗಿರುವಂಥ ಹಿನ್ನೆಲೆ ಒಳಗಡೆ ಮಹಾ ಪಂಚಾಯಿತಿಯನ್ನು, ಕೂಲಿಕಾರರ ಮಹಾ ಪಂಚಾಯಿತಿಯನ್ನು ದೇಶದಾದ್ಯಂತ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿಯೂ ಇದನ್ನು ಮಾಡ್ತಾ ಮನ್ರೇಗಾವನ್ನು ಉಳಿಸ್ಕೋಬೇಕು, VB ಗ್ರಾಮ್ಜಿಯನ್ನು ತೊಲಗಿಸ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ದೇಶದ, ನಮ್ಮ ರಾಜ್ಯದ ಕೃಷಿ ಕೂಲಿಕಾರರು ಮತ್ತು ಎಲ್ಲ ಸಂಘಟನೆಗಳು ಇದನ್ನು ಒಪ್ಪೋದಿಲ್ಲ ಅನ್ನುವಂಥ ಆಧಾರದಲ್ಲಿ ಆ ಪ್ರಮಾಣವನ್ನು ಇಟ್ಕೊಂಡು ಈ ಹೋರಾಟವನ್ನು ನಾವು ಈ ಮಹಾಪಂಚಾಯಿತಿಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಬಡತನ, ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಗಳ ವ್ಯವಸ್ಥೆಯಲ್ಲಿ ಅಸೆಟ್ಗಳನ್ನು ಕ್ರಿಯೇಟ್ ಮಾಡತಕ್ಕಂಥ ದೃಷ್ಟಿಯಿಂದ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸರ್ಕಾರ ಇದ್ದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ 2014ರಲ್ಲಿ ಬಂದಂಥವರು ಆ ಕಾರ್ಯಕ್ರಮ, ಆ ಯೋಜನೆಗೆ ಹಣ ಸರಿಯಾಗಿ ಕೊಡದೆ, ಸೊ ಈಗ 11 ವರ್ಷಗಳ ನಂತರ ಆ ಕಾಯ್ದೆಯನ್ನು ಕಿತ್ತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅದು ಇವತ್ತು ಜನಬೆಂಬಲವನ್ನು ಕಳ್ಕೊಳ್ತಾ ಇದ್ದಾರೆ. ಅವರು ಕೊಟ್ಟಂಥ ಆಶ್ವಾಸನೆಗಳು ಯಾವುದೂ ಈಡೇರಿಸಿಲ್ಲ. ಅವರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ವಿದೇಶಗಳಲ್ಲಿರುವಂಥ ಕಪ್ಪು ತಣ ತಂದು ಬಡವರಿಗೆ ಕುಟುಂಬಗಳಿಗೆ ಹಾಕ್ತೀವಿ 15 ಲಕ್ಷ ಅಂದರು, ಮಾಡಲಿಲ್ಲ. ಸೊ ಹಾಗೆ
ನೋಟ್ ಮಾಡಿದಂಥ ಸಮಯದಲ್ಲಿ, ಅಮಾನ್ಯೀಕರಣ ಮಾಡಿದಂಥ ಸಂದರ್ಭದಲ್ಲಿ, ಡಿಮಾನಿಟೈಸೇಷನ್ ಆಫ್ ಮನಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಈ ಕಪ್ಪು ಹಣವನ್ನು ನಾವು ಪ್ಲಗ್ ಮಾಡ್ತೇವೆ, ವಿದೇಶಗಳಲ್ಲಿರೋ ಹಣ ವಾಪಸ್ ತರ್ತೇವೆ ಅಂದರು, ಅದು ಮಾಡಲಿಲ್ಲ. ಬೆಲೆಗಳು ನಿಯಂತ್ರಣವನ್ನು ಮಾಡಲಿಲ್ಲ. ಮತ್ತು ಅವರ ಏನು ಹಿಡನ್ ಅಜೆಂಡಾ ಇತ್ತು, ಆರ್ಟಿಕಲ್ 370 ಇರ್ಬೋದು, ರಾಮ ಜನ್ಮಭೂಮಿ ಇಶ್ಯೂ ಇರ್ಬೋದು, ಗೋಹತ್ಯೆ ಇರ್ಬೋದು, ಅಥವಾ ಕಾಮನ್ ಸಿವಿಲ್ ಕೋಡ್ ಇರ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್, ಇವೆಲ್ಲವನ್ನೂ ಸಹ ಮಾಡಿದ್ರು ಜನ ಇವತ್ತು ಕೊಡ್ತಾರೆ. ಲಾಸ್ಟ್ ಪಾರ್ಲಿಮೆಂಟಲ್ಲಿ BJPಗೆ 246, ಅವ್ರು NDA ಎಲ್ಲ ಸೇರಿ ಬಂದಿರೋದು ಬೇರೆ, BJPಗೆ ಬಂದಿದ್ದು 246. ಆದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾಗೆ 236, ಡಿಫ್ರೆನ್ಸ್ ಇದ್ದಿದ್ದು 10. ಸಿಂಪಲ್ ಮೆಜಾರಿಟಿಗೆ ಬೇಕಾಗಿದ್ದು 40. ಇದನ್ನು ಗಮನಿಸಿರುವಂಥ ಭಾರತೀಯ ಜನತಾ ಪಾರ್ಟಿಯವರು. ಸೊ ಗ್ರಾಮೀಣ ಭಾಗದಲ್ಲಿರುವಂಥ ಯಾರು ಬಡವರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಸೊ ಅವರುಗಳು ಕಾಂಗ್ರೆಸ್ಸಿನ ಪರವಾಗಿ ಮತ್ತು BJPಯ ವಿರುದ್ಧವಾಗಿ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಂವಿಧಾನ ಬಾಹಿರವಾಗಿ ಈ ಕಾನೂನನ್ನು ತಂದಿದ್ದಾರೆ. ಈ ಕಾನೂನು ಸಂವಿಧಾನ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, SC ST OBCಗಳ ವಿರೋಧಿ. ಸೊ ಇದರ ಮೂಲಕ ಏನು ಮಾಡಿದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ರಾಮನ ಹೆಸರಿಟ್ಟಿದ್ದೇವೆ, ಗಾಂಧಿ ತೆಗೆದು ಅಂತ ನೋಡಿ. ಅಲ್ಲಿರುವಂಥದ್ದು ವಿಕಸಿತ ಭಾರತ G-Ram-G ಅಂತ ಹೇಳಿ. G-Ram-G ಅಂತಂದರೆ ರೋಜ್ಗಾರ್, ಎಂಥದ್ದು ರೋಜ್ಗಾರ್ ಅಜಿತ ಮಿಷನ್ ಅಂತ ಹೇಳಿ, ಆಜೀವಿಕ್ ಮಿಷನ್ ಅಂತ ಹೇಳಿ ಅದಿರೋವಂಥದ್ದು. ಹೇಗೆ BDA ಅನ್ನುವಂಥದ್ದು ಇದೆಯೋ ಹಾಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇದೆ. ಹಾಗೆ ಒಂದೊಂದು ಲೆಟ್ರನ್ನು ತೆಗೆದುಕೊಂಡು ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹೆಸರಿಗೆ ಆ 3 ಲೆಟರ್ಗಳನ್ನು ತೆಗೆದುಕೊಂಡು ರಾಮ್ ಅಂತಂದ್ರೆ ಎಲ್ಲಾದರೂ ಸಾಧ್ಯನಾ? ಇದು ಗಾಂಧೀಜಿಯವರಿಗೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿದೆ, ಬಡವರ ವಿರುದ್ಧವಾಗಿರ್ತಕ್ಕಂಥದಕ್ಕೆ ಇವತ್ತು ಕಾರ್ಮಿಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಪರವಾಗಿ ನಾವು ಕಾಂಗ್ರೆಸ್ಸಿಗರು ಅವರಿಗೆ ಬೆಂಬಲ ಕೊಡಲಿಕ್ಕೋಸ್ಕರ ಬಂದಿದ್ದೇವೆ ಅಂತೇಳಿ ಹೇಳಿಕೆ ಬಯಸ್ತೇವೆ. ಥ್ಯಾಂಕ್ ಯು.